ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ. ಯತೀಂದ್ರ ಸಿದ್ದರಾಮಯ್ಯ ಯೂ ಟರ್ನ್ ಹೊಡೆದಿದ್ದಾರೆ. ಹಿಂದೆ ಎಲ್ಲ ತನ್ನ ತಂದೆಯೇ 5 ವರ್ಷ ಸಿಎಂ ಆಗಿ ಇರ್ತಾರೆ ಅಂತ ಯತೀಂದ್ರ ಸಿದ್ದರಾಮಯ್ಯ ಹೇಳ್ತಾ ಇದ್ರು. ಆದ್ರೆ ಈಗ ಇದ್ದಕ್ಕಿದ್ದ ಹಾಗೆ ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ. ರಾತ್ರಿ ಅಧಿಕಾರ ಇರುತ್ತೆ, ಬೆಳಗಷ್ಟರಲ್ಲ ಅಧಿಕಾರ ಕಳ್ಕತಾರೆ. ಸಿಎಂ ಆಗಲಿ ಡಿಸಿಎಂ ಆಗಲಿ ಪಕ್ಷ ಕಟ್ಟುವ ಕೆಲಸ ಮಾಡಬೇಕು. ಯತೀಂದ್ರ ಸಿದ್ದರಾಮಯ್ಯ ಯೂ ಟರ್ನ್ ಹೊಡೆದಿದ್ದಾರೆ. ಪವರ್ ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ಅಂದ್ರೆ ರಾತ್ರಿ ಹೊತ್ತಲ್ಲಿ ಪವರ್ ಇರುತ್ತೆ, ಬೆಳಗಷ್ಟರಲ್ಲಿ ಪವರು ಹೋಗುತ್ತೆ. ಅಧಿಕಾರಕ್ಕೆ ಯಾರು ಕೂಡ ಅಂಟ್ಕೊಂಡಿರೋದಿಲ್ಲ, ಅದಕ್ಕಾಗೋದೂ ಇಲ್ಲ, ಅವಕಾಶನೂ ಇಲ್ಲ. ಸಿದ್ದರಾಮಯ್ಯನವರೇ 5 ವರ್ಷ ಸಿಎಂ ಎಂದಿದ್ದ ಯತೀಂದ್ರ ಈ ಹಿಂದೆ ಹೇಳಿಕೆ ಕೊಟ್ಟಿದ್ರಲ್ಲ, ಇದ್ದಕ್ಕಿದ್ದ ಹಾಗೆ ತಮ್ಮ ಪಥ ಬದಲಿಸಿದ್ದಾರೆ, ತಮ್ಮ ಮಾರ್ಗ ಬದಲಿಸಿದ್ದಾರೆ. ಯತೀಂದ್ರ ಹೇಳಿಕೆ ರಾಜಕೀಯ ವಲಯದಲ್ಲಿ ಸಂಚಲನವನ್ನು ಮೂಡಿಸ್ತಾ ಇದೆ. ತಂದೆಯ ಪರ ಸಮರ್ಥನೆ ಮಾಡಿಕೊಂಡಿದ್ದ ಒಬ್ಬ ರಾಜಕಾರಣಿಯ ಮಗ ಇದ್ರೆ ಅದು ಯತೀಂದ್ರ ಸಿದ್ದರಾಮಯ್ಯ. ಅಂದ್ರೆ ತಂದೆಯ ಸಿಎಂ ಸ್ಥಾನ ಜಂಗಮ ಸ್ಥಿತಿಯಲ್ಲಿದೆ, ಅಲಗಾಡ್ತಾ ಇದೆ, ಎಡಕ್ಕೂ ಬಲಕ್ಕೂ ಅಲಗಾಡ್ತಾ ಇದೆ ಅನ್ನುವಂತಹ ವಿಚಾರ ರಾಜ್ಯದಲ್ಲಿ ಚರ್ಚೆಗೊಂಡಾಗ ಬೆಳಗಾವಿಯಲ್ಲಿ ನಿಂತ್ಕೊಂಡು ಒಂದು ಸಿಡಿಮದ್ದನ್ನು ಸಿಡಿಸ್ತಾರೆ ಯತೀಂದ್ರ ಸಿದ್ದರಾಮಯ್ಯ. ಹೈಕಮಾಂಡ್ ಈ ತರಹದ್ದೊಂದು ನಿರ್ಧಾರಕ್ಕೆ ಬಂದಿಲ್ಲ. ಸ್ವತಃ ನನ್ನ ತಂದೆಯೇ 5 ವರ್ಷಗಳ ಕಾಲ ಸಿಎಂ ಆಗಿ ರಾಜ್ಯವನ್ನು ಆಳುತ್ತಾರೆ. ನಮ್ಮ ತಂದೆಯ ಆಡಳಿತ ಜನ ಬಯಸ್ತಿದ್ದಾರೆ. ರಾಜ್ಯಕ್ಕೆ ಸಿದ್ದರಾಮಯ್ಯರವರ ನೇತೃತ್ವ ಅನಿವಾರ್ಯ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ರು. ಅದಾದ ನಂತರ ಸ್ವಲ್ಪ ಅವರ ಟೋನಲ್ಲಿ ಒಂದು ಬದಲಾವಣೆಯನ್ನು ತಂದ್ರು, ಮಾಡ್ಯುಲೇಷನ್ ತಂದ್ರು. ಏನಂತ, ನನ್ನ ತಂದೆಯ ಹೊರತಾಗಿ ಒಬ್ಬ ವ್ಯಕ್ತಿ ರಾಜ್ಯದಲ್ಲಿ ಇರುವುದಾದರೆ ಆ ವ್ಯಕ್ತಿ ಸತೀಶ್ ಜಾರಕಿಹೊಳಿ ಮಾತ್ರ. ನೋಡಿ, ಇವರ ಸ್ಟೇಟ್ಮೆಂಟ್ಗಳಲ್ಲಿ ಯಾವ್ಯಾವ ತರಹದ ಲೇಯರ್ಗಳು ಬದಲಾಗ್ತಾ ಹೋಯಿತು ಅಂತ. ಆರಂಭದಲ್ಲಿ ತನ್ನ ತಂದೆಯನ್ನ ಸಂಪೂರ್ಣವಾಗಿ ಸಮರ್ಥನೆ ಮಾಡ್ಕೊಂಡ್ರು. ಅದಾದ ನಂತರ ತಂದೆಯ ಜಾಗಕ್ಕೆ, ಅರ್ಥಾತ್ ತಂದೆ ಇಲ್ಲದೆ ಇದ್ದರೆ ಅವರ ವ್ಯಕ್ತಿತ್ವವನ್ನು ಹೋಲುವ ಮತ್ತೊಬ್ಬ ವ್ಯಕ್ತಿ, ಅದು ಸತೀಶ್ ಜಾರಕಿಹೊಳಿ ಅನ್ನುವಂಥ ಸ್ಟೇಟ್ಮೆಂಟ್ ಕೊಟ್ಟರು. ಅದಾದ ನಂತರ ಈಗ 3ನೇ ಲೇಯರು ಏನು, ರಾಜ್ಯದಲ್ಲಿ ಆಡಳಿತ ಅನ್ನೋದು ಯಾರಿಗೂ ಶಾಶ್ವತ ಅಲ್ಲ. ರಾತ್ರಿ ಅಧಿಕಾರದಲ್ಲಿದ್ದವ ಸುಪ್ರಭಾತದಲ್ಲಿ ಎದ್ದೇಳಬೇಕಾದ್ರೆ ಅಧಿಕಾರ ಕಳ್ಕೊಂಡಿರೋನು ಇದ್ದಾರೆ. ಅಂದ್ರೆ ಇಲ್ಲಿ ನಾವು ಅಧಿಕಾರಕ್ಕೂ ಗೂಟ ಹೊಡ್ಕೊಂಡು ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಸಿಎಂ ಆಗಲಿ ಡಿಸಿಎಂ ಆಗಲಿ ಪಕ್ಷ ಕಟ್ಟುವ ಕೆಲಸ ಮಾಡಬೇಕು. ಪವರ್ ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ಅಧಿಕಾರಕ್ಕೆ ಯಾರು ಕೂಡ ಅಂಟ್ಕೊಂಡಿರೋದಕ್ಕಾಗಲ್ಲ. ಸಿದ್ದರಾಮಯ್ಯನವರೇ 5 ವರ್ಷ ಸಿಎಂ ಎಂದಿದ್ದ ಯತೀಂದ್ರ ಇದ್ದಕ್ಕಿದ್ದ ಹಾಗೆ ತಮ್ಮ ಪಥ ಬದಲಿಸಿದ್ದಾರೆ. ಯತೀಂದ್ರ ಹೇಳಿಕೆ ರಾಜಕೀಯ ವಲಯದಲ್ಲಿ ಸಂಚಲನವನ್ನು ಮೂಡಿಸ್ತಾ ಇದೆ. ಒಂದು ಕಡೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ, ನಾನು ಕಾರ್ಯಕರ್ತನಾಗಿದ್ದಾಗಿನಿಂದ ಈವರೆಗೂ ಕೂಡ ಪರಿಶ್ರಮದಿಂದನೇ ಮುಂದೆ ಬಂದೆ ಅಂತ ಹೇಳಿ ಡಿ ಕೆ ಹೇಳಿದ್ರು. ಈಗ ಯತೀಂದ್ರ ಸಿದ್ದರಾಮಯ್ಯರ ಹೇಳಿಕೆ ಸಂಚಲನವನ್ನು ಮೂಡಿಸ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.